ಹಲೋ ನಮಸ್ಕಾರ. ನಾನಿವತ್ತು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನಗೆ ಪಾಲಕ್ ಪನ್ನೀರು ಒಂದು ಕಟ್ಟಷ್ಟು ಪಾಲಕ್ ತೊಗೊಂಡಿದ್ದೀನಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದೇ ಒಂದು ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಪನ್ನೀರು ನೋಡಿ ನಂದಿನಿ ಪನ್ನೀರ್ ತೊಗೊಂಡಿದ್ದೀನಿ 200 ಗ್ರಾಮು. ಇದರಲ್ಲಿ 1 ಸ್ಪೂನು ಗಸಗಸೆ, 6 ಗೋಡಂಬಿ ತೊಗೊಂಡು 2 ಅವರ್ ನೆನೆಸ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲ, ಒಂದೇ ಒಂದು ಪಿಂಚಷ್ಟು ಅರಿಶಿನ ಪುಡಿ. ಈ ಸ್ಪೂನಲ್ಲಿ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಈಗ ನೀರು ಕಾಯಕ್ಕಿಟ್ಟಿದ್ದೀನಿ ನೋಡಿ, ಅದು ಕುದೀತಾ ಇದೆ. ಸೊ ಈಗ ಪಾಲಕ್ ನಾವೇನು ತೊಳೆದಿಟ್ಕೊಂಡಿದ್ವೋ, ವಾಶ್ ಮಾಡಿ ಇಟ್ಕೊಂಡಿದ್ವೋ ಆ ಪಾಲಕ್ನ ಹಾಕೋಬೇಕು. ಅದನ್ನು ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೇಯಬೇಕು. ಬೆಂದಾದ್ಮೇಲೆ ಅದನ್ನು ತಣ್ಣೀರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಪಾಲಕ್ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಇದು ನೆನೆಸ್ಕೊಂಡಿದ್ವಲ್ಲ ಗಸಗಸೆನೂ ಮತ್ತು ಗೋಡಂಬಿನ, ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ ಇಷ್ಟು ಬೆಂದಿದ್ರೆ ಸಾಕು. ತಣ್ಣೀರು ತೊಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಜಾಸ್ತಿ ಬೇಯಿಸೋಕ್ಕೆ ಹೋಗ್ಬಿಡಿ. ನೋಡಿ ತಣ್ಣೀರಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಬೇಗ ರುಬ್ಬೋದು ಅದಕ್ಕೆ. ಬೇಯಿಸ್ಕೊಂಡಿರೋಂಥ ಪಾಲಕ್ ಹಾಕೋತಾ ಇದ್ದೀನಿ. ಇದಕ್ಕೆ 2 ಹಸಿಮೆಣಸಿನ್ಕಾಯಿ, ಬೇಕಾದರೆ ನೀವು ಖಾರ ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಶುಂಠಿ, 1 ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಬಿಡ್ತೀನಿ. ಕಡಾಯಿ ಇಟ್ಕೋತಾ ಇದ್ದೀನಿ. ಕಡಾಯಿ ಸ್ವಲ್ಪ ಕಾಯಿಲಿ. 2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಈಗ 1 ಪಲಾವ್ ಎಲೆ, 5 ಲವಂಗ, ಸ್ವಲ್ಪ ಸೋಂಪು ತೊಗೋತಾ ಇದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಹಾಕೋತಾ ಇದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೆ, 1 ಟೊಮೆಟೊ ತೊಗೊಂಡಿದ್ದೆ. ಅದರಿಂದ ಚೆನ್ನಾಗಿ ಫ್ರೈ ಆಗಬೇಕು, ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ. ಸ್ವಲ್ಪ ಸಾಲ್ಟ್ ಹಾಕೋಬಿಡೋಣ, ಬೇಗ ಬೇಯುತ್ತೆ. ಅದು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. ಸ್ಮ್ಯಾಶ್ ಆಗ್ತಾಯಿದೆ. ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅದಕ್ಕೆ ಸಾಲ್ಟ್ ಹಾಕ್ಕೊಡಿ, ಬೇಗ ಸ್ಮ್ಯಾಶ್ ಆಗುತ್ತೆ, ಬೇಗ ಬೇಯುತ್ತೆ. ಈಗ ರುಬ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಪಾಲಕು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಇನ್ನು ಸ್ವಲ್ಪ ಖಾರ ಬೇಕು ಅಂತ ಅನ್ನೋರಿದ್ರು ಅಂದರೆ ಇನ್ನೂ 1 ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. 1 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮಿಕ್ಕಿದೆ ಅಲ್ವಾ, ಇದಕ್ಕೆ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೀವು ಪನ್ನೀರ್ ಏನಾದರೂ ಕ್ರಿಸ್ಪಿ ಆಗಬೇಕು ಅಂತಂದರೆ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನಿವಾಗ ಪನ್ನೀರು ಹಾಗೆ ಹಾಕ್ತಾಯಿದ್ದೀನಿ, ಅದು ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಕುದಿಬೇಕು. ನಾನಿವಾಗ ಲಿಡ್ ಕ್ಲೋಸ್ ಮಾಡ್ತೀನಿ, ಕುದೀಲಿ ಅದು. ನೋಡೋಣ ಕುದೀತಾ ಇದೆ ಅಂತ. ಕುದೀತಾ ಇದೆ. ಸೊ ಈ ಟೈಮಲ್ಲಿ ಸ್ಪೈಸಸ್ ಪೌಡರ್ ಇಟ್ಕೊಂಡಿದ್ನಲ್ಲ ನೋಡಿ, ಚಿಲ್ಲಿ ಪೌಡರು
ಅದೇ ಗರಂ ಮಸಾಲ ಒಂದೇ ಒಂದು ಪಿಂಚು ಅರ್ಶಿನದ ಪುಡಿ, ಚಿಲ್ಲಿ ಪೌಡರು 1/4 ಸ್ಪೂನಷ್ಟು ತೊಗೊಂಡಿದ್ದೀನಿ, ಗರಂ ಮಸಾಲ 1 ಸ್ಪೂನು, ಅರಿಶಿನ ಒಂದೇ ಒಂದು ಪಿಂಚಷ್ಟು ಅರಿಶಿನ ತೊಗೊಂಡಿದ್ದೀನಿ. ಸೊ ಇದು ಮಿಕ್ಸ್ ಮಾಡೋಣ. ಚಿಲ್ಲಿ ಪೌಡರು ಮನೇಲಿ ಮಾಡಿರೋದಕ್ಕೆ ತುಂಬ ಒಂದು ಸ್ವಲ್ಪ ಖಾರ ಇದೆ, ಅದಕ್ಕೇ ಸ್ವಲ್ಪ ತೊಗೊಂಡಿದ್ದೀನಿ. ಈ ಟೈಮಲ್ಲಿ ಬೇಕಾದರೆ ಸ್ವಲ್ಪ ಸಾಲ್ಟ್ ಏನಾದರೂ ನೋಡ್ಕೊಳಂಗಿದ್ರೆ ನೋಡ್ಕೊಳ್ಳಿ. ನಾನು ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ, ಯಾಕಂತ ಅಂದರೆ ಅಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಹಾಕೋತಾ ಇದ್ದೀನಿ. ಇದು ಅಷ್ಟೇ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ, ಮತ್ತು ಕುದಿ ಬರಬೇಕದು. ಕುದೀತಾ ಇದೆ. ಸೊ ಈ ಟೈಮಲ್ಲಿ ಪನ್ನೀರ್ ಹಾಕೋತೀನಿ ನಾನು. ಹಾಗೆ ಕಟ್ ಮಾಡಿ ವಾಶ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಕ್ಯೂಬ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಹಾಕೋಣ. ಆದಷ್ಟು ಸಿಮ್ಮಲ್ಲೇ ಇಟ್ಕೊಳ್ಳಿ. ಈ ಪಾಲಕು ಈ ಸಕ್ಕರೆ ಕಾಯಿಲೆ ಇರೋರಿಗೆ ಮತ್ತು ಮೂಳೆ ಶಕ್ತಿಗೆ, ಆಮೇಲೆ ಕ್ಯಾನ್ಸರ್ ತಡೆಗಟ್ಟೋಕ್ಕೆ ತುಂಬ ಒಳ್ಳೆಯದು. ಈ ಪನ್ನೀರು ಅಷ್ಟೇ ಮೂಳೆ ಶಕ್ತಿಗೆ ಒಳ್ಳೆಯದು, ಮತ್ತು ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು, ಮೆದುಳಿನ ಶಕ್ತಿಗೆ, ಮತ್ತು ಈ ಡಯಟೆಲ್ಲ ಮಾಡ್ತಾರಲ್ಲ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯದಿದು. ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಗೆ ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಪೌಡರ್ಸು ಅಷ್ಟೇ ನಾನು ತೋರಿಸಿದ್ದೆಲ್ಲ, ಇನ್ನೊಂದು ಸ್ವಲ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಗರಂ ಮಸಾಲನೂ ಅಷ್ಟೇ ಮನೇಲೇ ಮಾಡಿರೋದು, ಅದಕ್ಕೋಸ್ಕರ ನಾನು ಅಷ್ಟೇ ಹಾಕಿದ್ದೀನಿ. ನೀವು ಅಂಗಡಿಯಿಂದ ತರ್ತೀನಿ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇದು ಕುದಿ ಬರುತ್ತೆ. ನೋಡಿ ಕುದೀತಾ ಇದೆ. 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಾನು ಬೇಯಿಸಿದೆ. ಕುದಿ ಬರಲಿ, ಇನ್ನೊಂದು ಸ್ವಲ್ಪ ಕುದಿ ಬರ್ತಾ ಇದೆ. ನಾನು ಈ ಟೈಮಲ್ಲಿ ಗೋಡಂಬಿ ಮತ್ತು ಗಸಗಸೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ. ಸೊ ಫ್ರೆಶ್ ಕ್ರೀಮ್ ಹಾಕೊಳ್ಳೋ ಬದಲು ನಾನು ಇದನ್ನು ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು, ಇನ್ನು ಸ್ವಲ್ಪ ಟೇಸ್ಟು ಎನ್ಹಾನ್ಸ್ ಮಾಡುತ್ತೆ. ಇಲ್ಲ ಫ್ರೆಶ್ ಕ್ರೀಮೇ ಇತ್ತು ಮನೇಲಿ ಅಂತಂದರೆ ಫ್ರೆಶ್ ಕ್ರೀಮೇ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನ್ಯಾಚುರಲಾಗೆ ಮನೇಲಿ ಹೆಂಗಿದ್ರು ಗಸಗಸೆ ಮತ್ತು ಗೋಡಂಬಿ ಇದ್ದೇ ಇರುತ್ತೆ. ಸೊ ಇದನ್ನು ಹಾಕ್ಕೊಳ್ಳಿ, ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡು ಇದು ಅಷ್ಟೇ ಇನ್ನೊಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಪಾಲಕ್ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ. ನೋಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಎಸ್ ಆಗಿದೆ. ಈಗ ಸರ್ವ್ ಮಾಡಿಕೊಂಡು ಹೇಗೆ ಬಂದಿದೆ ಅಂತ ನಾನೇನು ತೋರಿಸ್ತೀನಿ. ಹೆಲ್ತಿಯಾಗಿರೋವಂಥ ಟೇಸ್ಟಿಯಾಗಿರೋವಂಥ ಪಾಲಕ್ ಪನ್ನೀರ್ ರೆಡಿಯಾಗಿದೆ. ಚಪಾತಿ ಜೊತೆ ಮತ್ತು ಪೂರಿ ಜೊತೆ, ದೋಸೆ ಜೊತೆ, ಇಲ್ಲ ಅಂತ ಅಂದರೆ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಅದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.